ಶೋ ಮಿ ಹಾಲ್ ಟಿಕೆಟ್. ಏಯ್, ಯಾರೀ ನೀವು? ಎಕ್ಸ್ಕ್ಯೂಸ್ ಮಿ ಸರ್, ಇವನು ಯಾರು ಅಂತಾನೆ ಗೊತ್ತಿಲ್ಲ. ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾನೆ. ಅವನು ನಿನಗೆ ಗೊತ್ತಿಲ್ಲದೆ ಇರ್ಬೋದು, ನನಗೆ ಗೊತ್ತು. ಬರೀಲಿ ಬಿಡ. ಅಲ್ಲ ಸರ್, ಹರೀಶ್ ಪ್ರಸಾದ್ ಬದಲಾಗಿ ಇವನು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾನೆ. ಅವನ ಬದಲಾಗಿ ಇವನ್ ಎಕ್ಸಾಮ್ ಬರೆಯೋದಿಕ್ಕೆ ಜಾಕಿ ಕೂರ್ಸಿದ್ದೆ ನಾವು. ಕೈಲಾಗದೆ ಇದ್ದವನು ಮೈಯೆಲ್ಲ ಪರ್ಚ್ಕೊಂಡ ಅಂತ ನೀನ್ ಯಾಕೋ ಎಗರಾಡ್ತಾ ಇದ್ದೀಯಾ? ಅವನ ಹತ್ರ ಹಣ ಇದೆ, ಇವನ ಹತ್ರ ವಿದ್ಯೆ ಇದೆ. ವಿದ್ಯೆನ ಹಣ ಕೊಟ್ಟು ಪರ್ಚೇಸ್ ಮಾಡಿದಾನೆ. ಯಾವನೋ ಈ ರೀತಿ ಬಂದು ಎಕ್ಸಾಮ್ ಬರೆದ್ರೆ ಹ್ಯಾಕ್ ಸರ್? ದಯವಿಟ್ಟು ಇಂಥದಕ್ಕೆಲ್ಲ ಆಸ್ಪತ್ರೆ ಕೊಡ್ಬೇಡಿ. ಬೇಕಿದ್ರೆ ನೀನು ಅವನ ಹತ್ರನ ಬರ್ಸ್ಕೋ. ನಿನ್ಗೆ ಯಾಕೆ ತರ್ಲೆ? ಏನ್ ಮಾತಾಡ್ತಿದ್ದಾರೆ ಸರ್? ಹೀಗೆಲ್ಲ ಮಾತಾಡಿದ್ರೆ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀನಿ. ರಾಸ್ಕಲ್, ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀಯಾ? ಶಭಾಷ್. ನೀವು ನಿಜವಾದ ಲೆಕ್ಚರರ್. ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಉಪದೇಶ ಮಾಡ್ತೀರಾ. ಕೇಳಿದ್ರ ನಮ್ಮ ಲೆಕ್ಚರರ್ ಮಾತುಗಳನ್ನ? ಸರ್, ಇಲ್ಲಿರೋರೆಲ್ಲ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಟು ಓದಿದ್ದಾರೆ ಸರ್. ಎಲ್ಲಿ ಕಣ್ಮುಚ್ಚಿದ್ರೆ ತಮ್ಮ ಭವಿಷ್ಯನೇ ಮುಚ್ಚೋಗುತ್ತೋ ಅನ್ನೋ ಭಯದಿಂದ ನಿಯತ್ತಾಗಿ ವರ್ಷಗಟ್ಟಲೆ ಓದಿದ್ದನ್ನ 3 ಗಂಟೆಯಲ್ಲಿ ಬರೆದು ಡಿಗ್ರಿ ತಗೋಬೇಕು ಅಂತಿದ್ದಾರೆ. 5 ವರ್ಷದ ಡಿಗ್ರಿ ತಗೋಬೇಕು ಅಂತಿರೋ ನಮ್ಮೆಲ್ಲರ ಆಸೆನ ನಿಮ್ 3rd ಡಿಗ್ರಿ ಟ್ರೀಟ್ಮೆಂಟ್ ಇಂದ 5 ನಿಮಿಷದಲ್ಲಿ ಹಾಳು ಮಾಡಬೇಡಿ ಸರ್. ಏನಂದ್ರಿ? ಅವನ್ ವಿದ್ಯೆನ ಹಣ ಕೊಟ್ಟು ಪರ್ಚೇಸ್ ಮಾಡಿದಾನ. ಅವನ್ ವಿದ್ಯೆನ ಪರ್ಚೇಸ್ ಮಾಡಕ್ಕೆ ನೀವೆಲ್ಲ ಅವನಿಂದ ಕಮಿಷನ್ ತಗೊಳ್ಳೋ ಬ್ರೋಕರ್ಗಳು ಅಲ್ವಾ ಸರ್? ಅರ್ಜುನ್ ಪ್ಲೀಸ್. ಹೀಗೆ ಯಾರ್ದೋ ಎಕ್ಸಾಮ್ ಪೇಪರ್ನ ಇನ್ಯಾವನೋ ಬರೆದ್ರೆ ಯೋಗ್ಯತೆ ಇಲ್ದೋನು ಫಸ್ಟ್ ರ್ಯಾಂಕ್ ಬರ್ತಾನೆ, ನಿಯತ್ತಾಗಿ ಓದ್ದೋನು ಫೇಲ್ ಆಗ್ತಾನೆ. ನಾನ್ ಫೇಲ್ ಆಗ್ಬಿಟ್ನಲ್ಲ ಅಂತ ಫೀಲ್ ಮಾಡ್ಕೊಂಡು ಅವನ ಈ ಸಮಾಜನ ಫೇಸ್ ಮಾಡಕ್ಕಾಗದೆ ಇದೇ ಕಾಲೇಜಿನಲ್ಲಿ ನೇಣಾಕೊಂಡು ಸಾಯ್ತಾನೆ. ಅವನ್ ತಂದೆ ತಾಯಿ ಅವನ್ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಮಗ ವಿದ್ಯಾವಂತಾಗಿ ಮುಂದೆ ದೊಡ್ಡ ಡಾಕ್ಟರ್ ಆಗ್ಲಿ ಅನ್ನೋ ಆಸೆಯಿಂದ ಮಗನ್ ವಿದ್ಯಾಭ್ಯಾಸದ ಕಡೆ ನಿಗಾ ಕೊಟ್ಟು ತಾವು ನಿರ್ಗತಿಕರಾಗ್ತಾರೆ. ಇದ್ದೊಬ್ಬ ಮಗ ಹೀಗಾದ್ನಲ್ಲ ಅಂತ ಅವರು ವಿಷ ಕುಡಿದು ಸಾಯ್ತಾರೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಸರ್? ವಿದ್ಯೆ ಬೆಲೆ ಗೊತ್ತಿಲ್ಲದೆ ವಿದ್ಯಾ ಸರಸ್ವತಿನೇ ತಲೆ ಹಿಡಿಯೋ ನಿಮ್ಮಂತ ತಲೆ ಹಿಡುಕರು. ಹೀಗೆ ಹಣ ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋ ಹಾಗಿದ್ರೆ ಈ ಕಾಲೇಜ್ಗಳೆಲ್ಲ ಯಾಕಿರ್ಬೇಕು? ನಮ್ಮಂತವ್ರು ಯಾಕೆ ವಿದ್ಯೆ ಕಲಿಬೇಕು? ನಿಮ್ಮಂತವ್ರು ಯಾಕೆ ವಿದ್ಯೆ ಕಲಿಸಬೇಕು? ಈ ಎಕ್ಸಾಮ್ ಎಲ್ಲ ಯಾಕೆ ಬರೀಬೇಕು? ಅದ್ರ ಬದಲು ಅಕ್ಕಿಗಿಷ್ಟು ರೇಟು ಬೇಳೆಗಿಷ್ಟು ರೇಟು ಅಂತ ಇರಲ್ವಾ? ಹಾಗೆ ಇಂತಿಂತ ಡಿಗ್ರಿ ಸರ್ಟಿಫಿಕೇಟ್ಗೆ ಇಂತಿಂತ ರೇಟು ಅಂತ ಬೋರ್ಡ್ ಹಾಕಿ ಮಾರ್ಕೆಟ್ ಅಲ್ಲಿ ಮಾರ್ಬೋದಲ್ವಾ ಸರ್? ವೆರಿ ಗುಡ್. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಇವನ್ ಪೇಪರ್ನ ಅವನ್ ಬರೀತಾ ಇದ್ದ. ಇದಕ್ಕೆ ಲೆಕ್ಚರರ್ ಸಪೋರ್ಟ್ ಇದೆ ನೋಡಿ ಸಾರ್ ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಇದಕ್ಕೆ ಕುಮ್ಮಕ್ಕಿರೋದೇ ನಿಮ್ದ? ವಾಹ್, ನಮ್ಮ ಎಜುಕೇಶನಲ್ ಸಿಸ್ಟಮ್ ಎಂತ ಅಧೋಗತಿಗೆ ಇಳಿದೋಯ್ತು ಸರ್. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಅಕ್ಷರ ಕಲಿಸೋ ಗುರುಗೆ ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಜೊತೆ ಸ್ಥಾನ ಕೊಟ್ಟಿದ್ರು. ಅಂತ ಪವಿತ್ರವಾದ ಗುರುಸ್ಥಾನದಲ್ಲಿ ಇರೋ ನೀವು ಕಾಸಾಸಗೆ ಒಬ್ಬ ಶಿಷ್ಯನಿಗೆ ಸಿಗರೆಟ್ ಹಚ್ತಾ ಇದ್ದೀರಿ. ನೀವು ನಮ್ ಪ್ರಿನ್ಸಿಪಾಲ್. ಅರ್ಜುನ್, ಎಕ್ಸಾಮ್ ಟೈಮಲ್ಲಿ ಎಲ್ಲರೂ ಕಟ್ಕೊಂಡು ಈ ರೀತಿ ಗಲಾಟೆ ಮಾಡಿದ್ರೆ ಡಿಬಾರ್ ಮಾಡ್ಬೇಕಾಗತ್ತೆ. ಮೈ ಫುಟ್. ಡಿಬಾರ್ ಮಾಡ್ತೀರಾ? ವಿದ್ಯೆನ ಲದ್ದಿ ಅಂತ ತಿಳ್ಕೊಂಡಿರೋ ಇಂಥ ಪೊರುಕಿ ನನ್ನ ಮಕ್ಕಳು ಬೂಟ್ ನಿಕ್ತಿರೋ ನಿಮ್ಮ ಹತ್ರ ಅನ್ಯಾಯ ನಡೀತಾ ಇದೆ, ನ್ಯಾಯ ಕೊಡಿಸಿ ಅಂತ ಕೇಳಿದಕ್ಕೆ ಮಕ್ಕ ಮೆಟ್ನಲ್ಲಿ ಹೊಡೆದಂಗಾಯ್ತಲ್ಲ, ಅದಕ್ಕೆ ಡಿಬಾರ್ ಮಾಡ್ತೀರಾ? ಬೇಕಾದ್ರೆ ಮಾಲ್ ಪ್ರಾಕ್ಟೀಸ್ ಅಂತ 3 ವರ್ಷ ಎಕ್ಸಾಮ್ಗೆ ಕೂರ್ಸಾಗು ಮಾಡ್ತೀರಾ? ಯಾಕೆ ಹೇಳಿ? ಯು ಆರ್ ಮೈ ಪ್ರಿನ್ಸಿಪಾಲ್. ಹಿಂದೆ ಗುರುಕುಲ ಅಂತಿದ್ದಾಗ ಆ ಗುರುಗೆ ಶಿಷ್ಯರನ್ನ ವಿದ್ಯಾವಂತರಾಗಿ ಮಾಡ್ಬೇಕು ಅನ್ನೋದೇ ಅವರ ಜೀವನದ ಧ್ಯೇಯ ಆಗಿತ್ತು. ಅದಕ್ಕೋಸ್ಕರ ಹಗಲು ರಾತ್ರಿ ಅಂತ ದುಡಿತಿದ್ರು. ಅದೇ ಇವತ್ತು ನೀವು ಹಗಲು ರಾತ್ರಿ ಅಂತ ದುಡಿತಿದ್ದೀರಾ. ಯಾಕೆ? ಹಣ ಹಣ ಹಣ, ಓನ್ಲಿ ಫಾರ್ ಮನಿ. ಇಂಥ ವಿದ್ಯೆ ಬೆಲೆ ಇಲ್ಲದೆ ನೆಲೆ ಇಲ್ಲದೆ ಹಣ ತರೋ ತಂತ್ರ ಆಗಿರೋದು ಬೇಡ ಸರ್. ಇದಕ್ಕಿಂತ ಬೆಟರ್ ಬ್ಯಾನ್ ಆಲ್ ಅವರ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್, ಬ್ಯಾನ್ ಅವರ್ ಎಜುಕೇಶನಲ್ ಸಿಸ್ಟಮ್. ವಿದ್ಯೆನ ನೈವೇದ್ಯ ಮಾಡ್ಕೊಂಡು ಅಪ್ಪಾಪುಳಿಗಳ ತರ ತಿರುಗ್ತಿರೋ ಇಂಥ 3rd ಕ್ಲಾಸ್ ನನ್ನ ಮಕ್ಕಳು ಸಾವಾಸ ಬಿಟ್ಟು ಕೆಲವು ಒಳ್ಳೆ ಪ್ರಿನ್ಸಿಪಲ್ಸ್ ಇರೋ ಪ್ರಿನ್ಸಿಪಲ್ ಆಗಿರಿ. ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ಏನೋ ಕಿತ್ತಾಕ್ತೀರಾ? ಪ್ರಿನ್ಸಿಪಾಲ್ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಬೇಕೇ ಬೇಕು ಬೇಕೇ ಬೇಕು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಬೇಕೇ ಬೇಕು ಬೇಕೇ ಬೇಕು. ನಿಲ್ಲಿಸ್ರಯ್ಯ, ಇದೇನು ಕಾಲೇಜ್ ಅನ್ಕೊಂಡಿದ್ದೀರಾ ಇಲ್ಲ ಗೂಂಡಾಗಳ ಸಾಮ್ರಾಜ್ಯ ಅನ್ಕೊಂಡಿದ್ದೀರಾ? ಎಕ್ಸಾಮ್ ನಡೆಯೋ ಟೈಮ್ನಲ್ಲಿ ಈ ರೀತಿ ಗಲಾಟೆ ಮಾಡಿದ್ರೆ ಬೇರೆ ವಿದ್ಯಾರ್ಥಿಗಳ ಫ್ಯೂಚರ್ ಅಂತ ಗೊತ್ತಾ? ಫ್ಯೂಚರ್? ಈ ಎಕ್ಸಾಮ್ ಹಾಲ್ ನಲ್ಲಿ ರಾಜಕೀಯ ನಡೀತಿದ್ರೆ ಸ್ಟೂಡೆಂಟ್ಸ್ಗೆ ಫ್ಯೂಚರ್ ಇರುತ್ತೆ ಸರ್. ಅದು ಯಾವಾಗ್ಲೂ ಮಸಾಣ ಸೇರಿ ತನ್ನ ಮೇಲೆ ತಾನೇ ಮಣ್ಮುಚ್ಕೊಂಡು ಸಮಾಧಿ ಆಗೋಗಿದೆ ನೋಡಿ ಸರ್.
ನಿಜ ಏನು ಅಂತ ಗೊತ್ತಾದ್ರೆ ಅವ್ರ ಮೇಲೆ ನೀವೇ ಆಕ್ಷನ್ ತಗೋತೀರಾ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಯೂನಿವರ್ಸಿಟಿ ಇದೆ, ವೈಸ್ ಚಾನ್ಸಲರ್ ಇದ್ದಾರೆ. ಈಗ ನೀವೆಲ್ಲ ಗಲಾಟೆ ಮಾಡದೆ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ. ನೋ ಇನ್ಸ್ಪೆಕ್ಟರ್, ನಿಮಗ್ ಗೊತ್ತಿಲ್ಲ, ನಮ್ಮೆಲ್ರಿಗೂ ನ್ಯಾಯ ಸಿಗೋವರೆಗೂ ಯಾರು ಎಕ್ಸಾಮ್ಗೆ ಹೋಗಲ್ಲ. ಏ ಅರ್ಜುನ್, ಈ ಪೊಲೀಸ್ನವರು ಆ ಪ್ರಿನ್ಸಿಪಾಲ್ ಕಡೆ ಕಣ. ಪೊಲೀಸ್ಗೆ ಪೊಲೀಸ್ಗೆ ಪ್ರಿನ್ಸಿಪಾಲ್ಗೆ 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 ಪೊಲೀಸ್ಗೆ ಪ್ರಿನ್ಸಿಪಾಲ್ಗೆ ಪೊಲೀಸ್ಗೆ ಅರ್ಜುನ್ 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 ಸ್ಟಾಪ್ ಇಟ್. ನೀವೆಲ್ಲ ವಿದ್ಯಾರ್ಥಿಗಳಾಗಿ ಎಕ್ಸಾಮ್ ಹಾಲ್ ನಲ್ಲಿ ಗಲಾಟೆ ಮಾಡಿದವನಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ಯೂನಿವರ್ಸಿಟಿ ಮುಂದೆ ಹೋಗಿ ಧರಣಿ ಕೂತ್ಕೊಳ್ಳಿ. ಅದನ್ನ ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಗಲಾಟೆ ಗೇರಾವ್ ಅಂತ ಮಾಡಿದ್ರೆ ನಿಮ್ಮೆಲ್ಲ ಆಕ್ಷನ್ ತಗೋಬೇಕಾಗುತ್ತೆ. ಅವನು ನ್ಯಾಯಕ್ಕೋಸ್ಕರ ಹೋರಾಡಿದನ್ರಿ. ಅವ್ನು ಮಾಡಿದೆ ಸರಿ ರೇ. ಮೊದ್ಲು ಅರ್ಜುನ್ ಬಿಡುಗಡೆ ಮಾಡ್ರಿ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಬೇಗೆಲ್ಲ ಇಲ್ಲಿಂದ ಡಿಸ್ಪೋಸ್ ಆಗಿ, ಇಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಾಗುತ್ತೆ. ನಿಲ್ಸಿ, ದಯವಿಟ್ಟು ಕೂಗೋದನ್ನ ನಿಲ್ಸಿ. ನಿಮ್ ಫ್ರೆಂಡ್ ಅರ್ಜುನ್ನ ಬಿಡಿಸ್ಕೊಂಡ್ ಬರೋ ಜವಾಬ್ದಾರಿ ನಂದು. ಏನಿದು? ಬೇಲ್ ಆರ್ಡರ್. ಯಾರಿಗೆ? ಒಬ್ಬ ಸಿನ್ಸಿಯರ್ ಸ್ಟೂಡೆಂಟ್ ಕಾನೂನ್ನ ಕೈಗೆ ತಗೊಂಡಿದ್ದಾನೆ ಅಂತ ತಿಳ್ಕೊಂಡಿರೋ ನಿಮ್ಗೆ ಅದೇ ಕಾನೂನು ಪ್ರಕಾರ ನಾನ್ ತಂದಿರೋ ಜಾಮೀನು. ನೀವು ತಂದಿರೋ ಜಾಮೀನ್ ತಗೊಂಡು ನಾವು ಅವನ್ನ ರಿಲೀಸ್ ಮಾಡಿದ್ರೆ ನಾಳೆ ಹೊರಗಡೆ ಹೋಗಿ ಮತ್ತೆ ಅವ್ನು ಕಾನೂನು ಕಟ್ಟಲೆ ಮೀರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಜಾಮೀನ್ ತಂದಿರೋ ನಾನೇ ಗ್ಯಾರಂಟಿ. ಹೆಚ್ಚು ಕಮ್ಮಿ ಆದ್ರೆ ಮೇಲ್ನವ್ರಿಗೆ ಉತ್ತರ ಕೊಡ್ಬೇಕಾದ್ದು ನನ್ ಜವಾಬ್ದಾರಿ. ಅವ್ರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಇಂಥ ಒಬ್ಬ ಸ್ಟೂಡೆಂಟ್ಗೆ ಬೇಲ್ ಕೊಡೋದು ತಪ್ಪು. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಲಾ ಓದಿರೋ ನನಗೆ ನಿಮಗಿಂತ ಚೆನ್ನಾಗಿ ಗೊತ್ತು. ಕಾನೂನು ರಕ್ಷಣೆ ಮಾಡೋ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕೋರ್ಟ್ ಆರ್ಡರ್ಗೆ ತಲೆ ಬಾಗಿಸ್ಬೇಕಾಗಿರೋದು ನಿಮ್ ಕರ್ತವ್ಯ. ಪ್ಲೀಸ್ ಒಬೇ ದ ಕೋರ್ಟ್ ಆರ್ಡರ್. 405 ಅವನ್ನ ರಿಲೀಸ್ ಮಾಡ್ರಿ. ಮೈ ಡಿಯರ್ ಫ್ರೆಂಡ್ಸ್, ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿದ್ದು ಯುವಶಕ್ತಿ ಒಂದಾದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ನಾವು ಪ್ರೂವ್ ಮಾಡೋಣ. ವಿದ್ಯಾರ್ಥಿಗಳಿಗೆ, ಯುವಶಕ್ತಿಗೆ. ನಿನ್ನ ಕಾಲೇಜ್ ಕಳಿಸ್ತಾ ಇರೋದು ಓದಿ ದೊಡ್ಡ ಡಾಕ್ಟರ್ ಆಗ್ಲಿ ಅಂತ. ಅದನ್ನ ಬಿಟ್ಟು ಗೂಂಡಾಗಳ ತರ ಗಲಾಟೆ ಮಾಡ್ಕೊತಿರೋ ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನಮ್ಮ ಅಣ್ಣ ಅಶೋಕ್ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಳ್ಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. 100% ಕರೆಕ್ಟ್ ಆಗಿ ಹೇಳಿದೆ ಅರ್ಜುನ್. ನೋಡ್ರಿ, ನೀವು ಸಿನ್ಸಿಯರ್ ಪೊಲೀಸ್ ಆಫೀಸರೇ, ನಾನು ಸಿನ್ಸಿಯರ್ ಲಾಯರೇ, ಅವನು ಸಿನ್ಸಿಯರ್ ಸ್ಟೂಡೆಂಟೇ. ಹಾ ನಿನ್ ಮುದ್ದು ನಿನ್ ಸಪೋರ್ಟ ಇವನ್ನ ಹಾಳು ಮಾಡ್ತಾ ಇರೋದು. ನನ್ನ ಮೈದ್ನ ದೊಡ್ಡ ಡಾಕ್ಟರ್ ಆಗ್ತಾನೆ ಹಾಗೆ ಹೀಗೆ ಅಂತ ಕೊಚ್ಕೋತಾ ಇದ್ಯಲ್ಲ. ಇವನು ಹೀಗೆ ಗಲಾಟೆ ಮಾಡ್ತಾ ಇದ್ರೆ ಇವನ್ ದೊಡ್ಡ ಡಾಕ್ಟರ್ ಆಗಲ್ಲ ಕಣೆ, ದೊಡ್ಡ ಡಾಕು ಆಗ್ತಾನೆ. ನೋಡ್ರಿ, ಅವನು ಡಾಕು ಆಗ್ತಾನೋ ಡಾಕ್ಟರ್ ಆಗ್ತಾನೋ ಅಂತ ನಿಮಗಿಂತ ಚೆನ್ನಾಗಿ ನನಗ್ ಗೊತ್ತು. ಅವನ ಮೇಲೆ ನಂಗೆ ನಂಬಿಕೆ ಇದೆ. ಲೈ, ನೋಡ್ದೇನೋ ನಿಮ್ಮತ್ತಿಗೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ. ನಮ್ಮ ಅರ್ಜುನ್ ಹೀಗಿರ್ಬೇಕು, ಹೀಗೆ ಬದುಕಬೇಕು ಅಂತ ಏನೇನೋ ಕಲ್ಪನೆ ಇಟ್ಕೊಂಡಿದ್ದಾಳೆ. ನೀನ್ ನೋಡಿದ್ರೆ ಬೇರೆ ವಿಷಯಕ್ಕೆಲ್ಲ ತಲೆ ಹಾಕಿ ದೊಡ್ಡ ಹೀರೋ ಆಗ ಕೊಟ್ಟಿದ್ಯಾ. ಅಂದ್ರೆ ನೀವ್ ಹೇಳ್ತಿರೋದು ಏನೇ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ಸುಮ್ನೆ ಇರ್ಬೇಕಾಗಿತ್ತ? ಇರ್ಬೇಕು ಕಣೆ. ಅವ್ರ ಹತ್ರ ಹಣಬಲ ಜನಬಲ ಎರಡೂ ಇದೆ. ಮೂರು ಬಿಟ್ಟು ಅವ್ರ ಊರಿಗೆ ದೊಡ್ಡವರು ಅಂತ ಅವ್ರು ಏನ್ ಮಾಡಕ್ಕೂ ಸಿದ್ಧ. ಅಣ್ಣ, ಈ ಕಾಲದಲ್ಲಿ ಹೆದರ್ತಿದ್ರೆ ಹೆದರಿಸ್ತಾನೆ ಇರ್ತಾರೆ. ಒಂದ್ಸಲ ಎದುರು ಬಿದ್ರೆ ಆಗ ಹೆದರ್ಕೋತಾರೆ. ಎದುರು ಬೀಳು. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮಿಬ್ರ ಕತೆ ಏನು ಅಂತ ಯೋಚನೆ ಮಾಡಿದ್ಯೇನೋ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಿ? ನಾನು ಅವನಿಗೆ ಎಲ್ಲ ಥರದಲ್ಲೂ ಹೇಳಿದ್ದೀನಿ. ಏನೋ ಅನ್ಯಾಯ ಸಹಿಸಕ್ಕಾಗದೆ ದುಡುಕ್ಬಿಟ್ಟ ಅಷ್ಟೇ. ಇನ್ಮೇಲೆ ನೀವು ಅವನನ್ನ ಅರೆಸ್ಟ್ ಮಾಡೋ ಹಾಗೂ ನಡ್ಕೊಳಲ್ವಂತೆ, ನಾನು ಬೇಲ್ ಕೊಡೋ ಹಾಗೂ ಮಾಡಲ್ವಂತೆ. ಆಯ್ತಲ್ಲ, ಮುಗಿತಲ್ಲ. ಈಗ ಸಮಾಧಾನದಿಂದ ಊಟ ಮಾಡೋಣವಾ? ಅಣ್ಣ, ಬನ್ನಿ. ಏನಯ್ಯ ಕಾಕಿ ಪುತ್ರ? ಅಲ್ಲ ಕಣಯ್ಯ, ಇವ್ರನ್ನೆಲ್ಲ ನೀನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ನಿನಗೇನಯ್ಯ ಸಿಗುತ್ತೆ? ನನ್ನ ನೆತ್ತಿ ಮೇಲಿರೋ ಸಿಂಹದ ಕ್ಯಾಪ್ಗೆ ಇನ್ನೊಂದು ಪುಕ್ಕ ಬೀಳುತ್ತೆ. ಐ ಮೀನ್ 1 more feather to my cap. ಪುಕ್ಕ ತಾನೆ? ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಒಂದಿಷ್ಟು ಪುಕ್ಕ ಕೊಡಿಸ್ತೀನಿ, ಸಿಕ್ಕಿಸ್ಕೊಳ್ವಿ ಅಂತೆ. ಈಗ ಇವ್ರನ್ನೆಲ್ಲ ಬಿಟ್ಬಿಡು. ಮಂತ್ರಿಗಳು ಕೊಡೋ ಪುಕ್ಕನ ನೆತ್ತಿಗೆ ಸಿಗಿಸ್ಕೊಂಡು
ಅಂಡು ತಿರ್ಗಿಸ್ಕೊಂಡು ತಿರ್ಗೋಕೆ ನನ್ನನ್ನೇ ನಿನ್ನ ಹಾಗೆ ಕಾದಿ ಹಾಕೊಂಡಿರೋ ಚಕ್ಕ ಅಂತ ತಿಳ್ಕೊಂಡ್ಯಾ? ಚಕ್ಕ, ಹಿಜಿಡ, ಗಾಂಡು, ನಾಮರ್ದ, 9, ಚೂತ್ಯ ಎಲ್ಲ ನಾನೇ. ಸಮಾಧಾನ ಆಯ್ತಾ? ಅಶೋಕ, ನೀನೀ ಕಾಕಿ ಹಾಕೋದಕ್ಕೆ ಎಷ್ಟು ಕಷ್ಟಪಟ್ಟು ಡಿಗ್ರಿ ತಗೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮಂಥ ರಾಜಕಾರಣಿಗಳು ಈ ಖಾದಿ ಹಾಕೋದಕ್ಕೆ ಏನು ಕಷ್ಟ ಪಡೋದಿಲ್ಲ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ಯಾಕಂದ್ರೆ ತಲೆ ಓಡಿಸಿದ್ರೆ ಓಟ್ ಸಿಗುತ್ತೆ, ತಲೆ ಹಿಡಿದ್ರೆ ಮಂತ್ರಿ ಪದವಿನೂ ಸಿಗುತ್ತೆ. ಅದು ಅಲ್ಲದೆ ಬ್ಯಾಂಕ್ ರಾಬರಿ ಆದ್ರೆ ನೀನ್ ಯಾಕೆ ಹೊರ್ಕೊಳ್ತೀಯ? ಬ್ಯಾಂಕ್ ರಾಬರಿ ಮಾಡಿಸಿದ್ದೆ ನಾನು, ಸಾರ್ವಜನಿಕರ ಹಣ. ಅದು ಹೋದ್ರೆ ನೀನ್ ಯಾಕೋ ಟೆನ್ಷನ್ ಮಾಡ್ಕೊಳ್ತೀಯ? ಆ ಹಣ ನಿಂದ, ನಿಮ್ಮ ಅಪ್ಪಂದ, ನಿನ್ ಹೇಳ್ತಿ ಅಪ್ಪಂದ? ನನಗೆ 2 ತೂಟ ಮಲಗಕ್ ಜಾಗ ಕೊಟ್ಟಿರೋ ಸರ್ಕಾರದ್ದು. ಅಂದ್ರೆ ನಂದು ಅಲ್ವಾ? ಸರ್ಕಾರ ನಿಂದು ಅಂತ ತಿಳಿದು ತಿಮ್ಮು ತೋರ್ಸೋ ನೀನು ಒಬ್ಬ ತಂದೆ ಹುಟ್ಟವನಲ್ಲ. ಅಲ್ಲ, 10 ಜನರಿಗೆ ಹುಡ್ದವನು, ಮಿಂಡ್ರಿಗೆ ಹುಡ್ದವನು. ಸಂತೋಷನಾ? ಬೇರೆಯವರೆಲ್ಲ ಗಾಂಡುಗಳು, ನೀನೊಬ್ಬನೇ ಗಂಡು ಅಂತ ತಿಳಿದ್ರು ನಿನಗೆ ಬುದ್ಧಿ ಕಮ್ಮಿನೇ. ನಿನ್ನಂತ ಎಷ್ಟೋ ಗಂಡುಗಳನ್ನ ಗುಂಡಿಟ್ಟುಕೊಂಡ ದೇಶ ನಮ್ದು. ಇಂಥ ದೇಶದಲ್ಲಿ ನೀನು ಗಾಂಧಿ ಆಗೋದಕ್ಕೆ ಹೋಗ್ಬೇಡ. ಬ್ಲಾಂಕ್ ಚೆಕ್ ನಲ್ಲಿ ಎಷ್ಟು ಬೇಕಾದ್ರೂ ಬರ್ಕೊಂಡು ನಮ್ಮವ್ರನ್ನ ಬಿಟ್ಬಿಡು. ಹರಿಶ್ಚಂದ್ರ ಪ್ರಸಾದ್, ಪೊಲೀಸ್ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಹಣ ಬರೆಯೋ ಜಾಗದಲ್ಲಿ ನಾನ್ ನಿನ್ ತಾಯಿ ಹೆಸರು ಬರಿತೀನಿ. ಕಳಿಸ್ತೀಯಾ?